ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ 4 ಯೂನಿಟ್ ಇರುತ್ತೆ ಅಂತ. ಯೂನಿಟ್ 4ಅಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ. UV ಸ್ಪೆಕ್ಟ್ರೋಸ್ಕೋಪಿ, IR ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ. ಮಾಸ್ ಸ್ಪೆಕ್ಟ್ರೋಸ್ಕೋಪಿ, IR ಸ್ಪೆಕ್ಟ್ರೋಸ್ಕೋಪಿದು ಆಲ್ರೆಡಿ ಎಲ್ಲ ವೀಡಿಯೋಸು ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ. ಈಗ ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಇವತ್ತು ಲಾಸ್ಟ್ ವೀಡಿಯೋ ನಾನು ಮಾಡ್ತಾ ಇರೋದು. ಇದರಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಇರುವಂಥದ್ದು ಪ್ರಿನ್ಸಿಪಲ್ ಇದೆ, ಇನ್ಸ್ಟ್ರುಮೆಂಟೇಷನ್ ಇದೆ, ಮತ್ತು ಬೇಸ್ ಪೀಕು ಅಥವಾ ಪೇರೆಂಟ್ ಪೀಕ್ ಅಂತ ಹೇಳ್ತೀವಿ. ಪೇರೆಂಟ್ ಪೀಕಿಗೆ ಮಾಲಿಕ್ಯುಲರ್ ಅಯಾನ್ ಪೀಕ್ ಅಂತಲೂ ಕರೀತಾರೆ. ಅದೇ ಥರ ಮಾಲ್ ಅಫೆಟಿ ರಿಅರೇಂಜ್ಮೆಂಟ್ ಇರೋ 3 ಕಾನ್ಸೆಪ್ಟ್. ಒಂದು ಪ್ರಿನ್ಸಿಪಲ್ ಕೇಳಬೇಕು, ಇನ್ಸ್ಟ್ರುಮೆಂಟೇಷನ್ ಕೇಳಬೇಕು, ಅದೇ ಮಾಲಿಕ್ಯುಲರ್ ಅಯಾನ್ ಪೀಕು ಅಥವಾ ಪೇರೆಂಟ್ ಪೀಕ್ ಅಂದರೆ ಏನು, ಬೇಸ್ ಪೀಕ್ ಅಂದರೆ ಏನು, ಈ ರಿಅರೇಂಜ್ಮೆಂಟು. ಇಷ್ಟು ಬಿಟ್ಟು ಬೇರೆ ಏನೂ ಕೇಳೋಕ್ಕಾಗಲ್ಲ. ಎಗೇನ್ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. 5 ಮಾರ್ಕ್ಸ್ ಕ್ವಶನ್ ಅಂತಂದರೆ ಮಾರ್ಕ್ ಲೆಫ್ಟೆ ರಿಅರೇಂಜ್ಮೆಂಟು 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಇನ್ಸ್ಟ್ರುಮೆಂಟೇಷನ್ದು ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅದಲ್ಲದಲ್ಲೇ ಪ್ರಿನ್ಸಿಪಲ್ ಆಗಿರ್ಬೋದು, ಅದೇ ಪೇರೆಂಟ್ ಪೀಕ್ ಅಂದ್ರೇನು, ಬೇಸ್ ಪೀಕ್ ಅಂದ್ರೇನು, ಮ್ಯಾಕ್ ಲ್ಯಾಫೆಟೆ ರಿಅರೇಂಜ್ಮೆಂಟ್ ಅಂದ್ರೇನು, ಅದನ್ನೆಲ್ಲನೂ 2 ಮಾರ್ಕ್ಸ್ ಕ್ವಶನ್ ಅಥವಾ 3 ಮಾರ್ಕ್ಸ್ ಕ್ವಶನ್ಗೆ ನಿಮಗೆ ಕೇಳ್ಬೋದು. ಸೊ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತಾರೆ. ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಇಸ್ ಅ ಟೆಕ್ನಿಕ್ ಯೂಸ್ ಟು ಫೈಂಡ್ ಔಟ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ದಿ ಗಿವನ್ ಮಾಲಿಕ್ಯೂಲ್. ಬೇಸಿಕ್ ಪ್ರಿನ್ಸಿಪಲ್ ಏನು ಅಂದರೆ, ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಕೊಟ್ಟರೆ ಆ ಕಾಂಪೌಂಡ್ದು ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡುವಂಥ ಸ್ಪೆಕ್ಟ್ರೋಸ್ಕೋಪಿಗೆ ನಾವೇನಂತ ಕರಿತೀವಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತೀವಿ ಅಂದರೆ, ಯಾವುದೋ ಒಂದು ಮಾಲಿಕ್ಯೂಲ್ನ ತೊಗೊಂಡ್ರೆ ಆ ಮಾಲಿಕ್ಯೂಲ್ನ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಬಂಬಾರ್ಡ್ ದಟ್ ವಿತ್ ಅ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡ್ತೀವಿ. ಬಂಬಾರ್ಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಯನೈಸೇಷನ್ ಆಗುತ್ತೆ, ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆದಾಗ ನಿಮಗೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಬರುತ್ತೆ. ಬೇಸ್ಡ್ ಆನ್ ದಿ ಚಾರ್ಜ್ ಪಾರ್ಟಿಕಲ್ಸ್ ಮಾಸ್ ಬೈ ಚಾರ್ಜ್ ರೇಷಿಯೋ ಮೇಲೆ ಅವನ್ನ ಬೇರೆ ಬೇರೆ ಥರ ಕೆಟಗರೈಸ್ ಮಾಡ್ತೀವಿ. ಅದ್ರ ಮೇಲೆ ನಾವೇನು ಮಾಡ್ತೀವಿ, ಮಾಲಿಕ್ಯುಲರ್ ವೆಯ್ಟ್ ಏನು ಕೊಟ್ಟಿರೋಂಥ ಕಾಂಪೌಂಡು ಅಥವಾ ಮಾಲಿಕ್ಯುಲರ್ ಮಾಸ್ ಏನು, ಆದಮೇಲೆ ಆ ಮಾಲಿಕ್ಯುಲರ್ ಮಾಸಿಂದ ಸ್ಟ್ರಕ್ಚರ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ದಟ್ ಇಸ್ ಅ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ಆರ್ಗ್ಯಾನಿಕ್ ಕಾಂಪೌಂಡ್ನ ಹೈಲಿ ಎನರ್ಜಿ ಇರುವಂಥ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡ್ತಾರೆ. ಒಂದು ಎಲೆಕ್ಟ್ರಾನ್ನ ಫ್ರಮ್ ದಿ ಆರ್ಗ್ಯಾನಿಕ್ ಮಾಲಿಕ್ ಟ್ಯಾಪ್ ಮಾಡುತ್ತೆ. ಟ್ಯಾಪ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ರ್ಯಾಡಿಕಲ್ಸ್ ಬರುತ್ತೆ. ಆ ರ್ಯಾಡಿಕಲ್ಸು ಬೇಸ್ಡ್ ಆನ್ ದೇರ್ ಮಾಸ್ ಬೈ M/E ರೇಷಿಯೋ ಮೇಲೆ ಅವನ್ನ ನಾವು ಸೆಗ್ರಿಗೇಟ್ ಮಾಡ್ಕೊಳ್ತೀವಿ. ಸೆಗ್ರಿಗೇಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ತೀವಿ. ಆ ಬೇಸಿಸ್ ಮೇಲೆ ನನಗೆ ಗ್ರಾಫ್ ಬರ್ತಾ ಹೋಗುತ್ತೆ. ಆ ಬೇಸಿಸ್ ಮೇಲೆ ಕೊಟ್ಟಿರುವಂಥ ಮಾಲಿಕ್ಯೂಲ್ ಯಾವುದು, ಅದರದ್ದು ಮಾಲಿಕ್ಯುಲರ್ ಮಾಸ್ ಏನು, ಅದರದ್ದು ಸ್ಟ್ರಕ್ಚರ್ ಏನು ಅಂತ ನಾನು ಐಡೆಂಟಿಫೈ ಮಾಡ್ತೀನಿ. ವಾಟ್ ಈಸ್ ದ ರೋಲ್ ಆಫ್ ಹೈ ಎನರ್ಜಿ ಎಲೆಕ್ಟ್ರಾನ್ಸ್ ಇನ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ? ದ ಬೇಸಿಕ್ ಸ್ಟೆಪ್ ಏನು ಅಂದರೆ, ನಿಮ್ಮ ಮಾಲಿಕ್ಯೂಲ್ನ ಹೈ ಎನರ್ಜಿ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡ್ತಾರೆ. ಸೊ ಹಾಗಾಗಿ ಆ ಬಂಬಾರ್ಡ್ ಮಾಡಿದಾಗ ಏನು ಮಾಡುತ್ತೆ, ಇದು ಒಂದು ಎಲೆಕ್ಟ್ರಾನ್ನ ತೆಗೆಯುತ್ತೆ. ಫ್ರಾಗ್ಮೆಂಟೇಷನ್ ಅದೇನು ಮಾಡುತ್ತೆ, ಇನಿಷಿಯೇಟ್ ಮಾಡುತ್ತೆ. ಅಂಥದ್ದು ಅದು ಮೇನ್ ರೋಲೇ ಇರುವಂಥದ್ದೇ ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಮೇನ್ ರೋಲ್ ಮಾಡೋ ಅಂಥದ್ದೇ ಹೈ ಎನರ್ಜಿ ಎಲೆಕ್ಟ್ರಾನ್ಸ್. ಅದೇನು ಮಾಡುತ್ತೆ, ಒಂದು ಎಲೆಕ್ಟ್ರಾನ್ನ ಫ್ರಮ್ ಎನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಟ್ರ್ಯಾಪ್ ಮಾಡುತ್ತೆ, ಕಿತ್ಕೊಂಡಾಗ ಏನಾಗುತ್ತೆ, ನಿಮ್ಮ ಮಾಲಿಕ್ಯೂಲ್ ಅಯನೈಸ್ ಆಗುತ್ತೆ, ರ್ಯಾಡಿಕಲ್ ಕೆಟಯಾನ್ಸ್ ಆಗಿ ಫಾರ್ಮ್ ಮಾಡುತ್ತೆ, ಫ್ರಾಗ್ಮೆಂಟೇಷನ್ ಆಗುತ್ತೆ. ಆವಾಗ ನನಗೆ ನೆಕ್ಸ್ಟು ಅದು ಅದರದ್ದು ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಈ ಫ್ರಾಗ್ಮೆಂಟೇಷನ್ ಅಂದರೆ ಏನು ಇನ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ? The breaking of bonds in an ionized molecules to produce a smaller charged fragments, each detected as a peaks in the spectrum. ಅದನ್ನು ನಾವು ಸ್ಪೆಕ್ಟ್ರಮಲ್ಲಿ ಹಾಕ್ತಾರೆ. ಈಗ ಒಂದು ಹೈ ಎನರ್ಜೆಟಿಕ್ ಇರುವಂಥ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡ್ತೀವಿ. ಬಂಬಾರ್ಡ್ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಟ್ರ್ಯಾಪ್ ಮಾಡುತ್ತೆ, ಅಯಾನ್ಸ್ ಆಗ್ತವೆ. ಅವು ಸ್ಮಾಲ್ ಫ್ರಾಗ್ಮೆಂಟ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ಈಚ್ ಫ್ರಾಗ್ಮೆಂಟ್ಗೆ ತಂದೆ ಆದಂಥ ಮಾಸ್ ಬೈ ಚಾರ್ಜ್ ರೇಷಿಯೋ ಇರುತ್ತೆ. ಬೇಸ್ಡ್ ಆನ್ ದೇರ್ ಮಾಸ್ ಬೈ ಚಾರ್ಜ್ ರೇಷಿಯೋ ಅದನ್ನು ನಾವು ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಸಪ್ರೇಟ್ ಮಾಡಿದಾಗ ಅದು ಏನಾಗುತ್ತೆ, ಬೇರೆ ಬೇರೆ ಪೀಕ್ ಥರ ನನಗೆ ಸ್ಪೆಕ್ಟ್ರಮಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಅದೇ ಥರ ವಾಟ್ ಈಸ್ ಮ್ಯಾಕ್ ಲ್ಯಾಫೆಟೆ ರಿಅರೇಂಜ್ಮೆಂಟ್, ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 3 ಮಾರ್ಕ್ಸ್ಗೂ ಕೇಳ್ಬೋದು. ಎ ಫ್ರಾಗ್ಮೆಂಟೇಷನ್ ಪ್ರೋಸೆಸ್ ಇನ್ ಅ ಕಾರ್ಬನೈಲ್ ಕಾಂಪೌಂಡ್ ವೇರ್ ದೆ gamma hydrogen is transferred to a carbonyl oxygen via 6-membered transition state, producing an enol radical cation and neutral alkene.
ಎಲ್ಲನೂ ಬರೀಬೇಕಾಗತ್ತೆ. ಸಿನ್ಸ್ ಇಟ್ಸ್ ಅ ಮ್ಯಾಕ್ಲಾಫೆಟೆ ರೀಅರೇಂಜ್ಮೆಂಟ್ ಅಂದರೆ ಫ್ರಾಗ್ಮೆಂಟೇಷನ್ ಪ್ರೋಸೆಸ್ ಇನ್ ಕಾರ್ಬನೈಲ್ ಕಾಂಪೌಂಡ್ಸ್ ಅಂತ ಹೇಳಬೇಕಾಗತ್ತೆ. ಕಾರ್ಬನೈಲ್ ಕಾಂಪೌಂಡ್ ಅಂತಂದರೆ ಅದು ಆಲ್ಡಿಹೈಡ್ಸ್ ಆಗ್ಬೋದು, ಕೀಟೋನ್ಸ್ ಆಗ್ಬೋದು, ಆ್ಯಸಿಡ್ಸ್ ಆಗ್ಬೋದು, ಎಸ್ಟರ್ಸ್ ಆಗ್ಬೋದು, ಅಮೈಡ್ಸ್ ಆಗ್ಬೋದು, ಆ್ಯಸಿಡ್ ಕ್ಲೋರೈಡ್ಸ್ ಆಗ್ಬೋದು, ಆ್ಯಸಿಡ್ ಅನ್ಹೈಡ್ರೈಡ್ಸ್ ಆಗ್ಬೋದು. ಇವೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರೊವೈಡೆಡ್ ದಟ್ ಇಫ್ ದೇ ಹ್ಯಾವ್ ಎ ಗ್ಯಾಮಾ ಹೈಡ್ರೋಜನ್. ಆವಾಗ ಏನಾಗುತ್ತೆ, ದೇ ಗೋಯಿಂಗ್ ಟು ಫಾರ್ಮ್ ಎ 6-member ಟ್ರಾನ್ಸಿಷನ್ ಸ್ಟೇಟ್ ವೇರ್ ಬೈ ದೇ ಗೋಯಿಂಗ್ ಟು ಫಾರ್ಮ್ ಎ ನ್ಯೂಟ್ರಲ್ ಆಲ್ಕೀನ್ ಅಂಡ್ ಎ ರ್ಯಾಡಿಕಲ್ ಇನಾಲ್ ರ್ಯಾಡಿಕಲ್ ಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ. ಈ ಎಂಟೈರ್ ರೀಅರೇಂಜ್ಮೆಂಟ್ಗೆ ನಾವೇನಂತ ಕರಿತೀವಿ, ಮ್ಯಾಕ್ಲಾಫೆಟೆ ರೀಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ವರ್ಡ್ ಸಿಂಗಲ್ ಬರಿಬೇಕು, ಈಕ್ವೇಷನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಇಫ್ ದೇ ಆಸ್ ಫಾರ್ 3 marks ಕ್ವಶನ್ ಆರ್ 2 marksಗಾದರೂ ಬರಿಬೇಕು. ವಾಟ್ ಈಸ್ ದ ಮ್ಯಾಕ್ಲಾಫೆಟೆ ರೀಅರೇಂಜ್ಮೆಂಟ್ ಇಂಪಾರ್ಟೆಂಟ್ ಇನ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಒಂದೊಂದು ಫಂಕ್ಷನಲ್ ಗ್ರೂಪು ಒಂದೊಂದು ಥರ ಫ್ರಾಗ್ಮೆಂಟೇಷನ್ ಪೀಕ್ಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ, it going to give during this rearrangement all the carbonyl compounds they're going to give their own characteristic fragmentation peaks. ಅಂದರೆ ಬೇರೆ ಬೇರೆ ರ್ಯಾಡಿಕಲ್ ಅಯಾನ್ ಕೆಟೆಯಾನ್ಗಳನ್ನ ನನಗೆ ಕೊಡ್ತಾ ಹೋಗುತ್ತೆ. ಆ ಬೇಸಿಸ್ ಮೇಲೆ ಕೊಟ್ಟಿರುವಂಥ ಮಾಲಿಕ್ಯೂಲ್ ಕಾರ್ಬನೈಲ್ ಕಾಂಪೌಂಡ್ ಯಾವುದು ಅಂತ ನಾನು ಐಡೆಂಟಿಫೈ ಮಾಡ್ಬೋದು. ಹಾಗಾಗಿ ದಿಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಯಾವ ಕಾಂಪೌಂಡ್ಸ್ ಅಂಡರ್ಗೋ ಆಗುತ್ತೆ ಮ್ಯಾಕ್ಲಾಫೆಟೆ ರೀಅರೇಂಜ್ಮೆಂಟ್ ಅಂದರೆ, ದ ಕಾರ್ಬನೈಲ್ ಕಾಂಪೌಂಡ್ಸ್ ನಾನು ಹೇಳ್ದಂಗೆ ಆಲ್ಡಿಹೈಡ್ಸು, ಕೀಟೋನ್ಸು, ಆ್ಯಸಿಡ್ಸು, ಎಸ್ಟರ್ಸು, ಅಮೈಡ್ಸು ಎಲ್ಲನೂ ಆಗ್ತವೆ. ಪ್ರೊವೈಡೆಡ್ ದಟ್ ದೇ ಶುಡ್ ಹ್ಯಾವ್ ಗ್ಯಾಮಾ ಹೈಡ್ರೋಜನ್ ಟು ದಿ ಕಾರ್ಬನೈಲ್ ಕಾರ್ಬನ್ಗೆ ಗ್ಯಾಮಾ ಹೈಡ್ರೋಜನ್ ಇರಬೇಕು. ಅದು ಟ್ರಾನ್ಸ್ಫರ್ ಆಗುತ್ತೆ, ವಿಚ್ ಗೋಯಿಂಗ್ ಟು ಫಾರ್ಮ್ ದಿ 6-member ಸೈಕ್ಲಿಕ್ ಟ್ರಾನ್ಸಿಷನ್ ಸ್ಟೇಟ್ನ ಕೊಡುತ್ತೆ ನಮಗೆ. ಸೊ ಹಾಗಾಗಿ ಗ್ಯಾಮಾ ಹೈಡ್ರೋಜನ್ ಇರಬೇಕು, ಕಾರ್ಬನೈಲ್ ಕಾಂಪೌಂಡ್ ಆಗಿರಬೇಕು, ಗ್ಯಾಮಾ ಹೈಡ್ರೋಜನ್ ಇರಬೇಕು. ಅವಾಗಷ್ಟೇ ಈ ರಿಯಾಕ್ಷನ್ಸು ಆಗುತ್ತೆ. ಗಿವ್ ದಿ ಎಕ್ಸಾಂಪಲ್ ಆಫ್ ಮ್ಯಾಕ್ಲಾಫೆಟೆ ರೀಅರೇಂಜ್ಮೆಂಟ್. ಇದನ್ನು 2 marks ಕೇಳ್ಬೋದು ಅಥವಾ 3 marks ಕೇಳ್ಬೋದು. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಬ್ಯೂಟನಾಲ್ಡಿಹೈಡ್ ಇದೆ, ಅಥವಾ ನಾವು ಬ್ಯೂಟನಾಲ್ ಅಂತಲೂ ಕರಿತೀವಿ. ಇಟ್ಸ್ ಗೋಯಿಂಗ್ ಟು ಕಂಟೈನ್ gamma hydrogen which going to shift to the carbonyl carbon producing the 6-membered ಟ್ರಾನ್ಸಿಷನ್ ಸ್ಟೇಟ್ನ ಕೊಡುತ್ತೆ. ಇಲ್ಲಿ ಮಾಲಿಕ್ಯುಲರ್ ಅಯಾನ್ ಕೊಟ್ಟಿದ್ದು ಸ್ಪ್ಲಿಟ್ ಆಗಿ ಅದೇನು ಮಾಡ್ತವೆ ಅಂದರೆ, ಇನಾಲ್ ರ್ಯಾಡಿಕಲ್ ಕೆಟಿಯಾನ್ ವಿತ್ M/Z ಅನ್ಬೋದು, M/E44 ಇದೆ. ಅದೇ ಥರ ಇಥಿಲೀನ್ ಫ್ರಾಗ್ಮೆಂಟ್, ಅದು ಮಾಸು 28 ಇದೆ, M/E. ಸೊ ಆ ಬೇಸಿಸ್ ಮೇಲೆ ನಾನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸಿನ್ಸ್ ವಿ ಹ್ಯಾವ್ ಟೇಕನ್ ದಿ ಬ್ಯೂಟನಾಲ್ಡಿಹೈಡ್ ತೊಗೊಂಡಿರೋದಕ್ಕೋಸ್ಕರ ಇದ್ರದ್ದು ಮಾಸ್ ಎಷ್ಟು ಬರುತ್ತೆ ಅಂತಂದರೆ, ರ್ಯಾಡಿಕಲ್ ಕೆಟೆಯಾಂದು ಇನಾಲ್ ರ್ಯಾಡಿಕಲ್ ಕೆಟೆಯಾಂದು ಎಷ್ಟು ಬರುತ್ತೆ ಅಂದರೆ 44 ಬರುತ್ತೆ. ಹೆಚ್ಚು ಈ ಏನಾದರೂ ಬೇರೆ ಬೇರೆ ಆಯಿತು ಅಂದರೆ ಅದು ಬೇರೆ ಬೇರೆ ವ್ಯಾಲ್ಯೂಸು ನಿಮಗೆ ಬರ್ತಾ ಹೋಗುತ್ತೆ. ಅದೇ ಥರ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮಾಲಿಕ್ಯುಲರ್ ಅಯಾನ್ ಪೀಕ್ ಆ್ಯಂಡ್ ದಿ ಬೇಸ್ ಪೀಕ್ ಇನ್ ದಿ ಮಾಸ್ ಸ್ಪೆಕ್ಟ್ರಮ್ ಅಂತ ಕೇಳ್ಬೋದು. ಎರಡೂ ಸೇರಿ ಕೇಳಿದ್ರೆ ಅವರು 3 marks ಕೇಳ್ತಾರೆ, ಅಥವಾ ಒಂದೊಂದೇ ಕೇಳಿದ್ರೆ 2 marks ಕೇಳ್ತಾರೆ. ಡಿಫೈನ್ ಮಾಲಿಕ್ಯುಲರ್ ಅಯಾನ್ ಪೀಕ್. ಮಾಲಿಕ್ಯುಲರ್ ಅಯಾನ್ ಪೀಕ್ ಈಸ್ ಆಲ್ಸೋ ಕಾಲ್ಡ್ ಎಸ್ ದಿ ಪೇರೆಂಟ್ ಪೀಕ್ ಅಂತಲೂ ಕರೀತಾರೆ. ಎರಡೂ ಒಂದೇನೆ. ಪೀಕ್ ಇನ್ ದಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕೇಳ್ತಾರೆ. ಅಥವಾ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಬೇಸ್ ಪೀಕ್ ಇನ್ ಮಾಸ್ ಸ್ಪೆಕ್ಟ್ರಮ್, ಆ ಥರ ವಿಚ್ ಪೀಕ್ ಇನ್ ದಿ ಮಾಸ್ ಸ್ಪೆಕ್ಟ್ರಮ್ ಹೆಲ್ಪ್ಸ್ ಟು ಡಿಟರ್ಮೈನ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ಎ ಕಾಂಪೌಂಡ್. ಒಂದೇ ಕ್ವಶನ್ ಅವರು ಬೇರೆ ಬೇರೆ ಥರ ಕೇಳ್ಬೋದು. ಅದನ್ನು ಕೇಳಿದ್ರೆ ನೀವು ಏನು ಹೇಳಬೇಕು ಅಂತಂದರೆ, ಮಾಲಿಕ್ಯುಲರ್ ಅಯಾನ್ ಪೀಕ್ ಕರಸ್ಪಾಂಡ್ ಟು ಇಂಟ್ಯಾಕ್ಟ್ ಅಯನೈಸ್ಡ್ M+ radical, while the base peak is the most intense peak in the spectrum, representing the most stable fragment. ಸೊ ಇದು ನಾನು ಹೇಳ್ದಂಗೆ ನಿಮ್ಮದು ಮಾಲಿಕ್ಯೂಲ್ಗೆ ಏನಾಗುತ್ತೆ, ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ನ ಬಂಬಾರ್ಡ್ ಮಾಡ್ತೀವಿ, ಅಯನೈಸೇಷನ್ ಆಗ್ತಾ ಹೋಗುತ್ತೆ, ರ್ಯಾಡಿಕಲ್ಸ್ ಬರ್ತಾ ಹೋಗ್ತವೆ. ಸೊ ಒಂದೇ ರ್ಯಾಡಿಕಲ್ ಬರಲ್ಲ, ಬೇರೆ ಬೇರೆ ರ್ಯಾಡಿಕಲ್ಸ್ ಬರ್ತಾ ಹೋಗ್ತವೆ. ಫಸ್ಟು ಒಂದು ಎಲೆಕ್ಟ್ರಾನ್ ರಿಮೂವ್ ಆದಾಗ ಬರೋ ಅಂಥ ಏನು ಮಾಲಿಕ್ಯುಲರ್ ಅಯಾನ್ಗೆ ಕರಸ್ಪಾಂಡಿಂಗ್ ಆಗಿ ಬರೋ ಅಂಥ ಪೀಕ್ ಏನಿದೆಯಲ್ಲ, ಆ ಪೀಕ್ಗೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಅಯಾನ್ ಪೀಕ್ ಅಂತ ಕರಿತೀವಿ, ಇಲ್ಲಾಂದರೆ ಪೇರೆಂಟ್ ಪೀಕ್ ಅಂತ ಕರಿತೀವಿ. ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ, ಅಬೆಂಡೆನ್ಸ್ ವರ್ಸಸ್ ದಿ M/E ರೇಷಿಯೋ ಹಾಕ್ಕೊಳ್ತಾ ಇದ್ದೀನಿ. M/E ರೇಷಿಯೋ ಯಾವುದಕ್ಕೆ ಮ್ಯಾಕ್ಸಿಮಮ್ ಇರುತ್ತಲ್ಲ, ಉದ್ದ ನೋಡಬೇಕಾಗಿಲ್ಲ, ನಾನು ಈ X-axis-ಅಲ್ಲಿ ಮ್ಯಾಕ್ಸಿಮಮ್ ಎಲ್ಲಿದೆಯಲ್ಲ, ಅಂದರೆ ಒಂದು ಅಯಾನ್ ರಿಮೂವ್ ಆಗಿದ ತಕ್ಷಣ ಏನು ನಿಮಗೆ ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತಲ್ಲ, ಆ ರ್ಯಾಡಿಕಲ್ ಫಾರ್ಮೇಷನ್ಗೆ ಆದಾಗ ಬರೋ ಅಂಥ ಪೀಕಿಗೆ ನಾವೇನಂತ ಕರಿತೀವಿ, ಪೇರೆಂಟ್ ಪೀಕ್ ಅಂತ ಕರಿತೀವಿ, ಇಲ್ಲಾಂದರೆ ಮಾಲಿಕ್ಯುಲರ್ ಅಯಾನ್ ಪೀಕ್ ಅಂತ ಕರಿತೀವಿ. ಅದೇ ಥರ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಇತ್ತು ಅಂತ ಇಟ್ಕೊಳ್ಳೋಣ. ಮ್ಯಾಕ್ಸಿಮಮ್ ಅಂದರೆ ಉದ್ದದಲ್ಲಿ, ಈಗ ಅಬೆಂಡೆನ್ಸ್ ಅಂತ ಏನು ತೊಗೊಳ್ತೀವಲ್ಲ ಅದು ಜಾಸ್ತಿ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಬೇಸ್ ಪೀಕ್ ಅಂತ ಕರಿತೀವಿ. ಮಾಲಿಕ್ಯುಲರ್ ಅಯಾನ್ ಪೀಕ್ ಅಂದರೆ ಏನಾಗುತ್ತೆ, ದ ಅಯಾನ್ ಫಾರ್ಮ್ಡ್ ಫ್ರಮ್ ದಿ ಮಾಲಿಕ್ಯೂಲ್ ಬೈ ದಿ ರಿಮೂವಲ್ ಆಫ್ ಒನ್ ಎಲೆಕ್ಟ್ರಾನ್ ಆಫ್ ದಿ ಲೋಯೆಸ್ಟ್ ಅಯನೈಸೇಷನ್ ಪೊಟೆನ್ಷಿಯಲ್, ಅದಕ್ಕೆ ಮಾಲಿಕ್ಯುಲರ್ ಅಯಾನ್ ಅಂತ ಕರೀತಾರೆ. ಮಾಲಿಕ್ಯುಲರ್ ಅಯಾನ್ ಇಸ್ ಡಿಟೆಕ್ಟೆಡ್ ಆಸ್ ಎ ಮಾಸ್ ಟು ಚಾರ್ಜ್ ರೇಷಿಯೋ ದಟ್ ಕರಸ್ಪಾಂಡ್
ಕರೆಸ್ಪಾಂಡ್ ಟು ದಿ ಮಾಲಿಕ್ಯುಲರ್ ವೇಟ್ ಆಫ್ ದಿ ಮಾಲಿಕ್ಯೂಲ್. ಯಾಕೆಂದರೆ ಒಂದೇ ಒಂದು ಎಲೆಕ್ಟ್ರಾನ್ ತೆಗಿತಾ ಇದ್ದೀರಾ, m/e ಈಸ್ ನಥಿಂಗ್ ಬಟ್ e ಈಸ್ ಈಕ್ವಲ್ ಟು 1 ಆಗ್ತಾ ಇದೆ. ಹಾಗಾಗಿ ಮಾಲಿಕ್ಯುಲರ್ ವೇಟ್ ಆಫ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಗ್ತಾ ಇದೆ. ಹಾಗಾಗಿ ಈ ಮಾಲಿಕ್ಯುಲರ್ ಅಯಾನ್ ಪಿಗೆ ನನಗೆ ಏನು ಕೊಡುತ್ತೆ ಅಂದರೆ ನಾನು ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಇದ್ರದ್ದು ಮಾಸ್ ಎಷ್ಟು ಅಂತ ನನಗೆ ಅದು ಹೇಳ್ತಾ ಹೋಗುತ್ತೆ. ಮಾಲಿಕ್ಯುಲರ್ ಅಯಾನ್ ಪಿ ಗಿವ್ಸ್ ದಿ ಮಾಲಿಕ್ಯುಲರ್ ವೇಟ್ ಆಫ್ ದಿ ಕಾಂಪೌಂಡ್. ಮಾಲಿಕ್ಯುಲರ್ ಅಯಾನ್ ಪೀಕ್ ಇಸ್ ದ ಹೈಯೆಸ್ಟ್ ಮಾಸ್ ನಂಬರ್ ಎಕ್ಸೆಪ್ಟ್ ದಿ ಐಸೋಟೋಪಿಕ್ ಪೀಕ್. ಐಸೋಟೋಪ್ ಬಂದಾಗ ಅದನ್ನು ನಾವು ಬೇರೆ ಥರ ನೋಡ್ತೀವಿ. ಐಸೋಟೋಪ್ ಇರಲಿಲ್ಲ ಅಂತಂದರೆ ಅದಕ್ಕೆ ಮ್ಯಾಕ್ಸಿಮಮ್ ಮಾಸ್ ನಂಬರ್ ಇರುತ್ತಲ್ಲ, ಅದಕ್ಕೆ ನಾವು ಅಂತ ಹೇಳ್ತೀವಿ. ಅದೇ ಥರ ಬೇಸ್ ಪೀಕ್ ಅಂತ ತೊಗೊಂಡ್ರೆ ಇಂಟೆನ್ಸ್ ಅಂದರೆ ಟಾಲೆಸ್ಟ್ ಪೀಕ್, ಇಂಟೆನ್ಸಿಟಿ ಜಾಸ್ತಿ ಇರುವಂಥದ್ದು, ಅಬೆಂಡೆನ್ಸು ಜಾಸ್ತಿ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬೇಸ್ ಪೀಕ್ ಅಂತ ಕರಿತೀವಿ. ಅಲ್ಲಿ ಚಿತ್ರದಲ್ಲಿ ತೋರಿಸಿದೆ ಯಾವುದು ಬೇಸ್ ಪೀಕ್ ಅಂತ ನೋಡಿ. ಇಲ್ಲಿದೆ ಬೇಸ್ ಪೀಕ್ ಅಂದರೆ ಮ್ಯಾಕ್ಸಿಮಮ್ ಇರುವಂಥದ್ದು ಇಂಟೆನ್ಸಿಟಿ, ಇದಕ್ಕೆ ಅಬೆಂಡೆನ್ಸ್ ಅಂತೀವಿ, ಇಂಟೆನ್ಸಿಟಿ ಅಂತೀವಿ. ಅದು ಯಾವುದು ಮ್ಯಾಕ್ಸಿಮಮ್ ಇರುತ್ತಲ್ಲ ಅದಕ್ಕೆ ಬೇಸ್ ಪೀಕ್ ಅಂತ ಕರಿತೀವಿ. ಯಾವುದಕ್ಕೆ m/z ಇರ್ಬೋದು, m/e, ಕೆಲವು ಬುಕ್ಸಲ್ಲಿ m/z ಕೊಡ್ತಾರೆ, ಕೆಲವು ಬುಕ್ಸಲ್ಲಿ m/e ಕೊಡ್ತಾರೆ. ಸೊ ಅದು ಮ್ಯಾಕ್ಸಿಮಮ್ ಯಾವುದಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಅಯಾನ್ ಪೀಕ್ ಅಂತ ಕರಿತೀವಿ. ಸೊ ಮಾಲಿಕ್ಯುಲರ್ ಅಯಾನ್ ಪೀಕ್ ಗೋಯಿಂಗ್ ಟು ಗಿವ್ ಮಿ ದಿ ಐಡಿಯಾ, ನನಗೆ ಕೊಟ್ಟಿರುವಂಥ ಕಾಂಪೌಂಡ್ದು ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ ಅಂತ ನನಗೆ ಐಡೆಂಟಿಫಿಕೇಷನ್ ಮಾಡುತ್ತೆ. ಸೊ ಒಂದು ಅಬೆಂಡೆನ್ಸ್ ಯಾವುದಿದೆ, ಇನ್ನೊಂದು m/e ರೇಷಿಯೋ ಯಾವುದಿದೆ, ಆ ಎರಡನ್ನೂ ನನಗೆ ಕೊಡ್ತಾ ಹೋಗುತ್ತೆ. ಇದೆಲ್ಲನೂ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. 5 ಮಾರ್ಕ್ಸ್ ಅಂದರೆ ಡಿಸ್ಕಸ್ ದಿ ಇನ್ಸ್ಟ್ರುಮೆಂಟೇಷನ್ ಆಫ್ ದಿ ಮಾಸ್ ಸ್ಪೆಕ್ಟ್ರೋಮೀಟರ್ ಹೈಲೈಟಿಂಗ್ ದಿ ಫಂಕ್ಷನ್ ಆಫ್ ಈಚ್ ಮೇಜರ್ ಕಾಂಪೊನೆಂಟ್ ಅಂತ ಹೇಳ್ತಾರೆ. ಇದು 5 ಮಾರ್ಕ್ಸ್ ಕ್ವಶನು. ಆಲ್ರೆಡಿ ಇದನ್ನು ಒಂದು ವಿಡಿಯೋದಲ್ಲಿ ನಾನು ಅದನ್ನು ಡಿಸ್ಕಸ್ ಮಾಡ್ತೀನಿ, ಅದರಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಬರೀ ನಾನು ಇದನ್ನೇ ಹೇಳ್ತಾ ಹೋಗ್ತೀನಿ, ಡಿಸ್ಕಸ್ ಮಾಡ್ತೀನಿ ಅಂತಂದರೆ, ಎಲ್ಲ ಪಾರ್ಟ್ಗಳನ್ನು ಹೇಳ್ತಾ ಹೋಗ್ತೀರಿ ಅಂದರೆ ನಿಮ್ಮದು ವಿಡಿಯೋ ಏನಾಗುತ್ತೆ ಅಂದರೆ ಅದೇ ಒಂದು 15 ಮಿನಿಟ್ಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಅದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಇಟ್ಸ್ ಅನ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್. ಇನ್ಸ್ಟ್ರುಮೆಂಟೇಷನ್ ಪ್ರಿನ್ಸಿಪಲ್ ಹೇಳ್ಬೇಕು, ಯಾವ ಪಾರ್ಟ್ಸ್ ಯೂಸ್ ಮಾಡ್ತೀವಿ, ಪ್ರತಿಯೊಂದು ಪಾರ್ಟಲ್ಲಿ ಏನೇನು ಆಗುತ್ತೆ ಅದನ್ನೆಲ್ಲನೂ ನೀವು ಹೇಳ್ತಾ ಹೋಗಬೇಕಾಗತ್ತೆ. ಅದೇ ಥರ ಎಕ್ಸ್ಪ್ಲೈನ್ ಮ್ಯಾಕ್ಲಾಫರ್ಟೆ ರಿಅರೇಂಜ್ಮೆಂಟ್ ಅಂಡ್ ಇಲಿಸ್ಟ್ರೇಟ್ ವಿತ್ ಎಕ್ಸಾಂಪಲ್ ಆಫ್ ಬ್ಯೂಟನಾಲ್ ಅಂತ ಕೇಳ್ಬೋದು, ಅಥವಾ ಡಿಸ್ಕ್ರೈಬ್ ಮ್ಯಾಕ್ಲಾಫರ್ಟೆ ರಿಅರೇಂಜ್ಮೆಂಟ್ ಅಂತ ಕೇಳ್ಬೋದು. ಎಕ್ಸ್ಪ್ಲೈನ್ ದಟ್ ರಿಅರೇಂಜ್ಮೆಂಟ್ ಇನ್ ಬ್ಯೂಟನಾಲ್ ಇನ್ಕ್ಲೂಡಿಂಗ್ ದಿ ರಿಸಲ್ಟಿಂಗ್ ಫ್ರಾಗ್ಮೆಂಟ್ ಅಂತ ಕೇಳ್ಬೋದು. ಅಗೇನ್ ಇದನ್ನು 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಫಸ್ಟು ಮ್ಯಾಕ್ಲಾಫರ್ಟೆ ರಿಅರೇಂಜ್ಮೆಂಟ್ ಅಂದರೆ ಏನು ಅಂತ ಹೇಳಬೇಕು, ಯಾವ ಕಂಡೀಷನ್ಸಲ್ಲಿ ಆಗುತ್ತೆ ಅಂತ ಹೇಳಬೇಕು. ಅದಾದಮೇಲೆ ಬ್ಯೂಟನಾಲ್ ಎಕ್ಸಾಂಪಲ್ ತೊಗೊಂಡು ಹೇಗಾಗುತ್ತೆ ಅಂತ ಹೇಳಬೇಕು. ಆಮೇಲೆ ಮೆಕ್ಯಾನಿಸಮ್ನ ಡಿಸ್ಕಸ್ ಮಾಡಬೇಕು, ಯಾವ್ಯಾವ ಫ್ರಾಗ್ಮೆಂಟ್ಸ್ ಬರುತ್ತೆ, ಅದರದ್ದು ಮಾಲಿಕ್ಯುಲರ್ ಮಾಸ್ ಏನಾಗಿರುತ್ತೆ ಅಂತ ನೀವು ಡಿಸ್ಕಸ್ ಮಾಡಬೇಕು. ಅಗೇನ್ ಇದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಅದರ ಲಿಂಕ್ ಕೊಟ್ಟಿದ್ದೀನಿ. ಇದನ್ನು 5 ಮಾರ್ಕ್ ಕೇಳ್ತಾರೆ. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಕೂತೀನಿ ಅಂತಂದರೆ ಮತ್ತೆ ಅಗೇನ್ ಇಟ್ ವಿಲ್ ಟೇಕ್ ಅನದರ್ 15-20 ಮಿನಿಟ್ಸ್. ಹಾಗಾಗಿ ನಾನು ಇಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಗುಡ್ ಲಕ್. ಈ ಥರ ಕ್ವಶನ್ಸ್ಗಳನ್ನ ಅವರು ಕೇಳ್ತಾರೆ. 3 ಪ್ಯಾರಾಮೀಟ್ರು, ಒಂದು ಪ್ರಿನ್ಸಿಪಲ್ ಕೇಳ್ತಾರೆ, 2ನೇದು ಇನ್ಸ್ಟ್ರುಮೆಂಟೇಷನ್ ಕೇಳ್ತಾರೆ, 4ನೇದು ಬೇಸ್ ಪೀಕು ಮತ್ತು ಪೇರೆಂಟ್ ಪೀಕ್ ಅಂದರೆ ಏನು ಅಂತ ಕೇಳ್ತಾರೆ, ಮ್ಯಾಕ್ಲಾಫರ್ಟೆ ರಿಅರೇಂಜ್ಮೆಂಟ್ ಅಂದರೆ ಏನು ಅಂತ ಕೇಳ್ತಾರೆ. ಇಷ್ಟು ಕೇಳ್ತಾರೆ, ನೀವು ನೋಡಿಕೊಂಡು ಅಲ್ಲಿ ನೀವು ಅದನ್ನು ಆನ್ಸರ್ನ ಬರೀಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.